ಎಂದು ಒತ್ತಡದಿಂದ ಮಾಡಿದಾಗ ಅದು ಎಂದೂ ಕೂಡ ಕಾರ್ಯ ನೆರವೇರುವುದಿಲ್ಲ. ಭೂಮಿಗೆ ಸಂಬಂಧಪಟ್ಟಿರುವಂತಹ ಲೋಪದೋಷಗಳನ್ನು ನಿವಾರಣೆ ಮಾಡುವಂಥ ಇಂದಿನ ಮುದ್ರೆ. ನೀವು ಮಾತ್ರ ಸಕಾರಾತ್ಮಕವಾಗಿ ಇರುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಭಯ ಇದ್ದಾಗ ಸಕ್ಸಸ್ ಕಾಣೋದಿಲ್ಲ, ಅದ್ರ ಮೇಲೆ ನಡಿಬೇಕಾ? ಬಿದ್ದುಬಿಟ್ರೆ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇಂದು ಮುಂದುವರೆದ ಮುದ್ರೆಯ ಭಾಗ. ಇಂದಿನ ಮುದ್ರ ಒಂದು ಸ್ವಲ್ಪ ಮಟ್ಟಿಗೆ ಉತ್ತಮವಾದಂಥದ್ದು, ಹಾಗೆ ಭೂಮಿಗೆ ಸಂಬಂಧಪಟ್ಟಿರುವಂತಹ ಲೋಪದೋಷಗಳನ್ನು ನಿವಾರಣೆ ಮಾಡುವಂಥ ಇಂದಿನ ಮುದ್ರ. ದೇಹಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿ ಸಂಬಂಧಿಸಿರುವಂಥ ಮುದ್ರ ಅಂತ ಹೇಳಬಹುದು. ಪೃಥ್ವಿ ಎಂದ ತಕ್ಷಣ ಈ ದೇಹ, ಹೊರಭಾಗದಲ್ಲಿ ಪೃಥ್ವಿ ಎಂದ ತಕ್ಷಣ ಭೂಮಿ. ಈ ಮುದ್ರ ತುಂಬ ಸಹಾಯ ಮಾಡುತ್ತೆ. ಯಾವಾಗ ನಿಮಗೆ ಸಹಾಯ ಮಾಡುತ್ತೆ ಅಂತಂದರೆ, ನೀವು ಪರಿಪೂರ್ಣತೆಯಾಗಿ ನಂಬಿಕೆಯನ್ನು ಇಟ್ಟಾಗ. ಕೆಲವೊಮ್ಮೆ ಗೊಂದಲದ ಗೂಡಾಗುತ್ತೆ ನಮಗೆ. ಇಷ್ಟು ದಿನಗಳ ಕಾಲ ಎಲ್ಲವನ್ನು ನಾನು ಮಾಡಿದ್ದೀನಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ದೀನಿ ಅಂತ ನೀವು ಅಂದುಕೊಂಡಿದ್ದೀರಿ ಅಷ್ಟೇ. ಆದರೆ ನೀವು ಯಾವ ಕೆಲಸ ಆಗಬೇಕು ಎಂದು ಒತ್ತಡದಿಂದ ಮಾಡಿದಾಗ ಅದು ಎಂದೂ ಕೂಡ ಕಾರ್ಯ ನೆರವೇರುವುದಿಲ್ಲ. ಎಷ್ಟೇ ನಿಮ್ಮ ಜೀವನ ಪರ್ಯಂತ ನೀವು ಮಾಡ್ತಾ ಬನ್ನಿ, ಅದು ಆಗೋದಿಲ್ಲ. ಯಾವುದೇ ವಿಚಾರ ಆಗಿರಲಿ, ಯಾವುದೇ ಮುದ್ರೆ ಆಗಿರಲಿ, ಯಾವುದೇ ಕೆಲಸ ಆಗಿರಲಿ, ನಿಮಗೆ ಸಕ್ಸಸ್ ಆಗಬೇಕು ಎಂದಾಗ ನೀವು ಪ್ರೀತಿಯಿಂದ ಇರಬೇಕು, ವಿಶ್ವಾಸದಿಂದ ಇರಬೇಕು. ಈಗ ಆ ಸಮ್ ಟೈಮಲ್ಲಿ ಮಾತ್ರ ಜಪ ಮಾಡೋ ಟೈಮಲ್ಲಿ ಮಾತ್ರ ನಾನು ಶ್ರೀಮಂತ, ನನಗೆ ಭೂಮಿಗೆ ದೊರಕಿದೆ, ಹಾಗೆ ಹೀಗೆ ಅಂತ ಹೇಳ್ತಾ ಬರ್ತೀರಿ ಅಂತ ಇಟ್ಕೊಳ್ಳಿ. ಮಿಕ್ಕಿದ ಸಮಯ ಎಲ್ಲ ನೀವು ಒತ್ತಡದಿಂದನೇ ಇರ್ತೀರಿ ನೀವು ಕೆಲಸ ಮಾಡೋದರಲ್ಲಿ. ಆಗ ನಿಮಗೆ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ನಾನು ಹೇಳುವಂಥದ್ದು, ಪ್ರತಿ ಒಂದು ಕ್ಷಣದಲ್ಲಿ ಕೂಡ ನೀವು ಜಾಗ್ರತೆ ಇರಲಿ, ಸುಪ್ತ ಮನಸ್ಸು ಆ್ಯಕ್ಷನಲ್ಲಿರಲಿ, ಇಲ್ಲದೇ ಇರಲಿ, ನೀವು ಮಾತ್ರ ಸಕಾರಾತ್ಮಕವಾಗಿ ಇರುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಒಳ್ಳೆಯ ಹಿತನುಡಿಗಳನ್ನು ಆಡಬೇಕು, ಒಳ್ಳೆಯ ಶಬ್ದಗಳನ್ನು ಕೇಳಬೇಕು. ನಡೆಯುವಂಥ ದಾರಿ ಕೂಡ ಅಷ್ಟೇ, ಅಂದರೆ ನಡೆ ನುಡಿಗಳಲ್ಲಿ ಸಕಾರಾತ್ಮಕವಾಗಿ ಇರಬೇಕು ಎಂದರ್ಥ. ಈಗ ನೋಡಿ, ಭಯ ಇದ್ದಾಗ ಸಕ್ಸಸ್ ಕಾಣೋದಿಲ್ಲ. ಒಂದು ಹಲಿಗೆ ಮಣೆ ಆ ಕಡೆಂದು ಈ ಕಡೆಂದು ಒಂದು 10 ಅಡಿ ಡಿಸ್ಟೆನ್ಸಲ್ಲಿ ಒಂದು ಹಲಿಗೆ ಮಣೆಯನ್ನು ಈ ರೀತಿ ಇಟ್ಟು ನಡೀರಿ ಇದರ ಮೇಲೆ ಅಂದರೆ ದಡ ಅಂತ ನಡೆದು ಬಿಡ್ತೀರಿ. ಅದೇ ಹಲಿಗೆಯನ್ನು ಮೇಲೆ 20 ಅಡಿ ಮೇಲೆ ಇಟ್ಟಾಗ ನೀವು ಅದರ ಮೇಲೆ ನಡೀರಿ ಅಂದ ತಕ್ಷಣವೇ ಅದ್ರ ಮೇಲೆ ನಡಿಬೇಕಾ? ಬಿದ್ದುಬಿಟ್ರೆ? ಈ ರೀತಿ ಅಲ್ಲಿ ವಿಚಾರಧಾರೆಗಳನ್ನು ನೋಡಿದ ತಕ್ಷಣ ನಿಮಗೆ ಭಯ ಬರುತ್ತೆ. ಆ ಕ್ರಿಯೆ ಮಾಡಿದ್ರೆ ಆಗುತ್ತೋ ಇಲ್ಲೋ, ಅಪನಂಬಿಕೆಗಳು ನಿಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಅಪನಂಬಿಕೆ ಆ ನಂತರ ಮಾಡ್ಬೋದೇನು ಅನ್ನುವಂಥ ಡೌಟಲ್ಲಿ ಬರುತ್ತೆ. ಆಗ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಮೇಲೆ ಹೋದರೂ ಕೂಡ ಬಿಡುವಂಥದ್ದು ಗ್ಯಾರಂಟಿ. ನಿರ್ಧಾರ ಒಂದೇ ಇರಲಿ, 1 ಅಡಿ ಹೈಟಲ್ಲಿರಲಿ, 20 ಅಡಿ ಇರಲಿ, 30 ಅಡಿ, ನಾನು ಮಾಡೇ ಮಾಡ್ತೀನಿ ಎನ್ನುವಂಥ ಅಚಲವಾದ ನಂಬಿಕೆ, ಧೈರ್ಯ ಇದ್ದರೆ ನೀವು ಸಕ್ಸಸ್ಸನ್ನು ಕಾಣುವುದರಲ್ಲಿ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಸಕ್ಸಸ್ ನಿಮ್ಮದೇ. ಈಗ ಯಾಕೆ ಹೇಳಿದೆ ಅಂತಂದರೆ, ಯಾವುದೇ ಒಂದು ವಿಚಾರಧಾರೆಗಳನ್ನು ನಾವು ತಗೊಂಡಾಗ ಎಷ್ಟು ದಿನಕ್ಕೆ ಆಗುತ್ತೆ, ಅಷ್ಟು ದಿನಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ನೋಡುವಂಥದ್ದು ಅದು
ಶುದ್ಧ ತಪ್ಪು. ನಿರಂತರ ಮಾಡ್ತಾ ಹೋಗಿ. ಈಗಾಗಲೇ ಎಷ್ಟೋ ರೀತಿಯಾದ ಮುದ್ರೆಗಳನ್ನು ಹೇಳಿದ್ದೀನಿ, ಎಷ್ಟೋ ರೀತಿಯಾದ ಶ್ಲೋಕಗಳು ಮಂತ್ರಗಳನ್ನು ಕೂಡ ಹೇಳಿದ್ದೀನಿ. ಈ ಸುಪ್ತ ಮನಸ್ಸಿನ ಬಗ್ಗೆ ಅಪಾರವಾದ ವಿಚಾರಗಳನ್ನು ಕೂಡ ಹೇಳಿದ್ದೀನಿ. ಇದು ಕೂಡ ಅಷ್ಟೇ. ಇವತ್ತು ಹೇಳಿರುವಂಥದ್ದು ಹೀಗೆ ಹೇಳಿರುವಂಥದ್ದು ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ವಿಚಾರ. ಈಗ ಮುಂದುವರೆದು ಹಾಗೆ ನೋಡೋಣ. ಇವತ್ತಿನ ಈ ಮುದ್ರ ಹೆಸರು ವರಾಹ ಮುದ್ರಾ ಅಂತೇಳಿ. ಸುಲಭವಾಗಿ ಮಾಡುವಂಥದ್ದು, ಕಷ್ಟ ಏನೂ ಇಲ್ಲ. ಆನಂತರ ಈ ಲಾಭಗಳನ್ನು ತಿಳ್ಕೊಳ್ಳೋಣ. ಹಾಗೆ ಮೊದಲಿಗೆ ಈ ಮುದ್ರೆಯ ಮಾಡುವಂಥ ವಿಧಾನವನ್ನು ತಿಳಿಯೋಣ. ನಂತರ ಮಾಡುವಂಥ ಸಮಯ, ಅದು ಒಂದು ಮಂತ್ರ, ಹಾಗೆ ಮುಂದುವರಿಸೋಣ. ಬನ್ನಿ ಈಗ ಮುದ್ರೆ ತಿಳಿಯೋಣ. ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು. ಈ 3 ಬೆರಳುಗಳು ಮೊದಲಿಗೆ ಮಡಚಬೇಕು. ಇದು ಎಡಗೈ, ಇದು ಬಲಗೈ. ಬಲಗೈನ ಮೇಲ್ಮುಖವಾಗಿ ಈ ರೀತಿ ಇಡಬೇಕು. ಈ ಬೆಟ್ಟು ಈ ರೀತಿ ಇಂಡೆಕ್ಸ್ ಫಿಂಗರ್ ಹೀಗೆ ಓಪನ್ ಇರಲಿ. ಈ ಇಂಡೆಕ್ಸ್ ಫಿಂಗರ್ನ ಈ ರೀತಿ ಮಡಚಬೇಕು ಎಡಗೈದು. ಈ ರೀತಿ ಹೆಬ್ಬೆಟ್ಟಿಗೆ ತಾಗಿಸ್ಬೇಕು. ಎಡಬೈ ಹೆಬ್ಬೆಟ್ಟು ಈ ರೀತಿ ಈ ಪೊಸಿಷನ್ ಇಟ್ಕೊಳ್ಳುವಂಥದ್ದು. ಇದು ಸಮನಾಗಿರಬೇಕು. ಈಗ ಮೇಲೆ ಕೆಳಗಡೆ ಇರಬಾರ್ದು, ಈ ರೀತಿ ಸಮನಾಗಿರಬೇಕು. ಹೆಬ್ಬೆಟ್ಟು ಈ ರೀತಿ ಸಮನಾಗಿ ಸಹಜ ಸ್ಥಿತಿಯಲ್ಲಿ ಈ ರೀತಿ ಇರಬೇಕು. ಇದೇ ವರಾಹ ಮುದ್ರಾ. ಈ ಮುಂಭಾಗದಲ್ಲಿ ಇಟ್ಟಾಗ ಈ ರೀತಿ ಕಾಣಿಸುತ್ತೆ ಈ ಮುದ್ರ. ಸರಳವಾಗಿರುವಂಥದ್ದು, ಗೊಂದಲ ರಹಿತ ಇಲ್ಲದೇ ಇರುವಂಥದ್ದು. ಕೆಲವೊಬ್ಬರು ಗೊಂದಲ ಮಾಡಿಕೊಳ್ತಾರೆ. ಗೊಂದಲ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ನಿಧಾನಕ್ಕೆ ನೋಡ್ಕೊಳ್ಳಿ, ರಿಪೀಟ್ ಮಾಡಿ ನೋಡ್ಕೊಳ್ಳಿ, ಈಸಿ ಬರುತ್ತೆ ಈ ಮುದ್ರ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಸುಂದರ ಅವಕಾಶ ನಿಮಗಾಗಿ ಕಾಯ್ತಾ ಇದೆ. ಅದು ಯಾವ ಕಾರ್ಯಕ್ರಮ ಅಂತ ನೋಡ್ತೀರಾ? ಅದೇ ಮುದ್ರಾ ಶಿಬಿರದ ಕಾರ್ಯಕ್ರಮ. ಅಂದಿನ ದಿನ ನಿಮಗೆ ಮುದ್ರಗಳನ್ನು ಮಾತ್ರ ಹೇಳುವುದು ಅಷ್ಟೇ ಅಲ್ಲದೆ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಆಕ್ಟಿವ್ ಮಾಡುವಂಥ ಒಂದು ವಿಧಾನವನ್ನು ನಾನು ಹೇಳಿಕೊಡ್ತೀನಿ. ಮತ್ತು ಹಾಗೆ ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ಎಷ್ಟೋ ವಿಚಾರಗಳನ್ನು ಕೂಡ ಅವತ್ತು ಹೇಳ್ತೀನಿ. ವಿಶೇಷವಾಗಿ ಮತ್ತೆ ಹಾಗೆ ನೋಡುವುದಾದರೆ ಸ್ಮರಣಶಕ್ತಿಯ ಮುದ್ರೆಗಳು, ಯಶಸ್ಸನ್ನು ಗಳಿಸುವಂತಹ ಮುದ್ರೆಗಳು, ರೋಗ ರುಜಿನಗಳಿಗೆ ಮುಕ್ತಿ ನೀಡುವಂತಹ ಮುದ್ರೆಗಳು, ಎಂದೂ ಕೂಡ ನಮಗೆ ರೋಗ ಬಾರದೇ ಇರುವಂತಹ ಮುದ್ರೆಗಳು, ಅನೇಕ ಮುದ್ರೆಗಳನ್ನು ಅಂದು ಕಲಿಯೋಣ. ಮುದ್ರಾ ಶಿಬಿರದಲ್ಲಿ ಭಾಗವಹಿಸಿರುವಂತಹವರನ್ನು ಕೂಡ ನೀವು ನೋಡಬಹುದು. ಅವರು ಹೇಳಿರುವಂಥ ವಿಚಾರಗಳನ್ನು ಕೂಡ ನೀವು ತಿಳಿಯಬಹುದು. ನೀವು ಕೂಡ ಅಂದಿನ ಶಿಬಿರದಲ್ಲಿ ಭಾಗವಹಿಸಿ ನೀವು ಕೂಡ ಮಾತನಾಡಬಹುದು. ಅವರು ಮಾತಾಡಿರುವಂಥ ವಿಚಾರಗಳನ್ನು ಈಗ ನೋಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಗಾಯತ್ರಿ ಅಂತ. ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಹಂಸ ಯೋಗ ಸ್ಟುಡಿಯೋ ಅಲ್ಲಿ ಒಂದು 2 ಇಯರ್ಸಿಂದ ಯೋಗ ಪ್ರಾಕ್ಟೀಸ್ ಕಲಿತಾ ಇದ್ದೀನಿ. ಸೊ ಇವತ್ತು ನನಗೆ ಇಲ್ಲಿ ಮುದ್ರಾ ಶಿಬಿರ ಅಟೆಂಡ್ ಮಾಡೋವಂಥ ಅವಕಾಶ ಸಿಕ್ತು. ಸೊ ಈ ಮುದ್ರಾ ಶಿಬಿರ ಯಾಕೆ ಬಹಳ ಸ್ಪೆಷಲ್ ಅಂದರೆ, ಇಲ್ಲಿ ಸರ್ ನಮಗೆ ಎಲ್ಲ ರೀತಿಯ ಯಾವ್ಯಾವ್ದು ಮುದ್ರೆಗಳ ಅವಶ್ಯಕತೆ ಇದೆಯೋ ನಮ್ಮ ಜೀವನಕ್ಕೆ, ಸೊ ಆ ರೀತಿ ಒಂದು ಗುಂಪಾಗಿ ಬಿಡಿಯಾಗಿ ಹೇಳ್ಕೊಡ್ತಾರೆ ಒಂದು 3 ಗಂಟೆ ಶಿಬಿರದಲ್ಲಿ. ಅದರಲ್ಲಿ ಬಹಳ ಅತ್ಯುತ್ತಮವಾದ ಮುದ್ರೆ ಯಾವುದು ಅಂದರೆ ಕುಬೇರ ಮುದ್ರೆ ಅಂತ. ಅದರ ಒಂದು ಇಂಪಾರ್ಟೆನ್ಸು ಮತ್ತು ಅದನ್ನು ಹೇಗೆ ಬಳಕೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಹೇಗೆ ನಾವು ಭಾಗ್ಯವನ್ನು ಕಾಣ್ಬೋದು ಅನ್ನೋದನ್ನು ಸಹ ಭಾಳ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ರು. ಸೊ ಅದು ಅಲ್ದಿರ, ಸೊ ಯಾವ ಒಂದು ಸಿಚುವೇಶನ್ಸಲ್ಲಿ ಯಾವ ಮುದ್ರೆಯನ್ನು ನಾವು ಇಟ್ಕೊಂಡ್ರೆ ನಮ್ಮ ಒಳಗಡೆ ಇರುವಂಥ ಎನರ್ಜಿ ಬದಲಾಗುತ್ತೆ, ನಮ್ಮ ಆತ್ಮಸ್ಥೈರ್ಯ ಅನ್ನೋದು ಬದಲಾಗುತ್ತೆ ಅನ್ನೋದು ಸಹ ತೋರಿಸ್ಕೊಟ್ರು. ಸೊ ಭಾಳ ಸಿಂಪಲ್ ಆಗಿತ್ತು, ಆದರೆ ಭಾಳ ಎಫೆಕ್ಟಿವ್ ಆಗಿತ್ತು ಈ ಮುದ್ರಾ ಶಿಬಿರ. ಧನ್ಯವಾದಗಳು. ಈ ಮುದ್ರಾ ಶಿಬಿರ ನಡೆಯುವಂಥದ್ದು ಪ್ರತಿ ತಿಂಗಳು 4ನೇ ಶನಿವಾರ. ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕಾದಂಥ ಈ ಶಿಬಿರ. ಅಷ್ಟೊಂದು ಜ್ಞಾನ ನಿಮಗೆ ಸಿಗುತ್ತೆ. ಅದನ್ನು ಬಳಸಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಗೆ ಮತ್ತಷ್ಟು ಮೆರುಗನ್ನು ನೀಡಿ ಶಾಂತವಾಗಿರುವುದಕ್ಕೆ ಸಹಕಾರ ನೀಡುತ್ತೆ ಈ ಮುದ್ರಾ ಶಿಬಿರ. ಏನೋ ಒಂದು ರೀತಿ ಸಮಾಧಾನ ತಂದುಕೊಡುತ್ತೆ ಈ ಮುದ್ರಾ ಶಿಬಿರ. ಮತ್ತೆ ತಡ, ಆ ಮುದ್ರಾ ಶಿಬಿರದಲ್ಲಿ ಸಿಗೋಣವೇ. ಈ ಮುದ್ರೆಯನ್ನು ಹೊರಗಡೆ ಎಲ್ಲಿ ಬೇಕಾದರೂ ಮಾಡಬಹುದು, ತೊಂದರೆ ಇಲ್ಲ. ಜಪ ಸಹಿತ ಮುದ್ರೆಯನ್ನು ಮಾಡಬೇಕು ಎಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ, ಅಂದರೆ ಸೂರ್ಯ ಉದಯಿಸುವ ಮುಂಚಿತವಾಗಿ ನೀವು ಈ ಮುದ್ರೆಯನ್ನು ಸ್ನಾನಾದಿಗಳನ್ನು ಮಾಡಿ ಮುದ್ರೆಯ ಸಹಿತ
ಈ ಮಂತ್ರವನ್ನು ಜಪ ಮಾಡಬಹುದು. ಆ ಮಂತ್ರ ಯಾವುದು ಅಂತಂದರೆ ಓಂ ನಮೋ ಭಗವತೆ ವಾರಾಹ ರೂಪೆ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ಧಾಪಯ ಸ್ವಾಹ. ನೋಡಿ ಎಷ್ಟು ಸುಲಭವಾಗಿದೆ, ಬಿಡಿ ಬಿಡಿಯಾಗಿ ಹೇಳಿದ್ದೀನಿ. ಓಂ ನಮೋ ಭಗವತೆ ವಾರಾಹ ರೂಪೆ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ಧಾಪಯ ಸ್ವಾಹ. ಓಂ ನಮೋ ಭಗವತೆ ವಾರಾಹ ರೂಪೆ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ಧಾಪಯ ಸ್ವಾಹ. ನಾನು ಈ ರೀತಿ ಹೇಳಿದಿನಂತೇಳಿ ನೀವು ಈ ರೀತಿ ಹೇಳುವಂಥದ್ದು ಅಭ್ಯಾಸ ಮಾಡಬೇಕಂತ ಏನಿಲ್ಲ. ನಿಧಾನಗತಿಯಲ್ಲಿ ಮೊದಲು ಅಭ್ಯಾಸ ಮಾಡಿ. ಓಂ ನಮೋ ಭಗವತೆ ವಾರಾಹ ರೂಪೆ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ಧಾಪಯ ಸ್ವಾಹ ಅಂತ ಈ ರೀತಿ ನಿಧಾನಗತಿಯಲ್ಲಿ ಹೇಳುವಂಥದ್ದು ಮಾಡಿಕೊಳ್ಳಿ. ಮೊದಲಿಗೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಆನಂತರ ದಿನ ನೋಡ್ತಾ ಅಭ್ಯಾಸ ಮಾಡಿ. ಮುದ್ರೆ ಇಲ್ಲದೇ ಸಪ್ರೇಟಾಗಿ ಕೂತಾಗ ನೀವು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ. ಆನಂತರ ಸ್ಮರಣ ಶಕ್ತಿಗೆ ಬಂದ ನಂತರ ನೀವು ವಿತೌಟ್ ಬುಕ್ಕಲ್ಲಿ ಕೂಡ ಹೇಳ್ಬೋದು. ಮೊದಲಿಗೆ ಒಂದು ತಿಂಗಳ ಕಾಲ ಜೋರಾಗಿ ಹೇಳುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ. ಉತ್ತಮವಾದಂಥ ಲಾಭ ನಿಮ್ಮದಾಗುತ್ತೆ. ಈ ಸಮಯ ಎಷ್ಟೊತ್ತು ಮಾಡಬೇಕು ಅಂತಂದರೆ, ಮುದ್ರೆ ಸಹಿತ ಈ ಮಂತ್ರವನ್ನು ಜಪ ಮಾಡುವುದಾದರೆ ದಿನದಲ್ಲಿ 15 ನಿಮಿಷಗಳ ಕಾಲ ಇದನ್ನು ಮಾಡಬೇಕಾಗತ್ತೆ. ಮಂತ್ರವನ್ನು ಜಪ ಮಾಡುವುದರಿಂದ ಲಾಭ ಏನೆಲ್ಲ ಸಿಗುತ್ತೆ ಅಂತ ನಾವು ನೋಡುವುದಾದರೆ, ನಾನು ಆಗಲೇ ಹೇಳಿದೆ, ಭೂಮಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಲೋಪದೋಷಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಅಂದರೆ ಕೆಲವೊಬ್ಬರಿಗೆ ಕೋರ್ಟು ಕಚೇರಿಯಿಂದ ತೊಂದರೆ ಇರುತ್ತೆ, ಭೂಮಿಯಿಂದ. ಕೆಲವೊಬ್ಬರಿಗೆ ಎಲ್ಲ ಹಣ ಇರುತ್ತೆ, ಸೈಟ್ ತೊಗೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಒಂದು ಅರ್ಧ ಸೈಟ್ ಕೂಡ ತೊಗೊಳ್ಳೋಕ್ಕಾಗೋದಿಲ್ಲ. ಏನೋ ಒಂದು ಕಾರಣಾಂತರಗಳಿಂದ, ಕಾಯಿಲೆ ರೂಪಾಂತರದಿಂದ ಹಣ ಖರ್ಚಾಗುವಂಥದ್ದು, ಇನ್ನೊಂದು ಏನೋ ತರಬೇಕಂತೇಳಿ ಒಟ್ಟಿನಲ್ಲಿ ಖರ್ಚಾಗ್ತಾನೆ ಇರುತ್ತೆ. ನೀವು ಒಂದು ಪೇಪರು ಭೂಮಿ ತೊಗೋಬೇಕಂತ ಸೈಟ್ ನೋಡಿದರೆ ಆ ಪೇಪರ್ ಕೂಡ ಸರಿಯಾಗಿ ಸಿಗೋದಿಲ್ಲ, ಲೀಗಲ್ ಆಗಿರುವಂಥ ಸಿಗೋದಿಲ್ಲ. ಹಾಗೇನು ಮಾಡ್ತೀರಿ, ನೀವು ಬಿಟ್ಬಿಡ್ತೀರಿ. ಬಿಟ್ಟಾಗ ಏನಾಯಿತು, ಮತ್ತು ಹಣ ಎಲ್ಲ ವೇಸ್ಟ್ ಆಗ್ತದೆ. ಅಂಥವರು ಅಂಥ ಗೊಂದಲಗಳು ಇರುವಂಥವರು, ಈಗ ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಯಾರೋ ಒಬ್ಬರು ಅಡ್ಡಿಗಲಾಗ್ತಾ ಇರ್ತಾರೆ. ನೀವು ಇಲ್ಲಾಂದರೆ ನಿಮ್ಮ ಭೂಮಿಯನ್ನು ಮಾರಬೇಕು ಅಂತ ಇಟ್ಕೊಂಡಿರ್ತೀರಿ, ಅದು ಆಗ್ತಾ ಇರಲ್ಲ. ಏನೋ ಕಾರಣಾಂತರಗಳಿಂದ ತಡೆಯಾಗಿ ನಿಲ್ಲುವಂಥದ್ದಿರುತ್ತೆ. ಅಂಥವರಿಗೆ ಇದು ಉತ್ತಮವಾದ ಸೂಕ್ತವಾದಂಥ ಮುದ್ರ. ತಗೊಳ್ಳೋದಾಗಿರ್ಬೋದು, ಮಾರುವುದು ಕೂಡ ಆಗಿರ್ಬೋದು. ಪ್ರತಿಯೊಂದದ್ದು ಕೂಡ ಅನುಕೂಲಕರವಾಗಿರುವಂಥ ಈ ಮುದ್ರ. ಹಾಗೆ ಮನೆ ಕಟ್ಟಲು ಕೂಡ ಕಷ್ಟ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಮನೆ ಕಟ್ಟೋದಕ್ಕೆ ಕೂಡ ಸಹಾಯ ಆಗುತ್ತೆ. ಪ್ರಾರಂಭ ಮಾಡಿಬಿಡ್ತೀವಿ ಮೊದಲು, ಏನೋ ಕಾರಣಾಂತರಗಳಿಂದ ವಿಘ್ನ ಆಗಿದ್ದು ಮತ್ತೆ ಹೇಳೋದೇ ಇಲ್ಲ. ಅಂಥವರು ಕೂಡ ಉತ್ತಮವಾದಂಥ ಮನೆ ಕಟ್ಟಲು, ಮನೆ ಮಾರಲು, ಮನೆ ಕೊಳ್ಳಲು, ಭೂಮಿ ತೆಗೆದುಕೊಳ್ಳಲು, ಭೂಮಿ ಮಾರಲು, ಪ್ರತಿ ಒಂದು ವಿಚಾರಗಳಿಗೂ ಕೂಡ ಅಷ್ಟೇ ಅದ್ಭುತವಾದ ಲಾಭದಾಯಕ. ಇಷ್ಟೇ ಅಂತ ಏನು ಸೀಮಿತ ಇಲ್ಲ. ಈ ಸತತವಾಗಿ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ಈ ದೇಹ ಎನ್ನುವಂಥದ್ದು ಗಟ್ಟಿಮುಟ್ಟಾಗುತ್ತೆ. ಭೂಮಿಯ ರೀತಿ ತಾಳ್ಮೆ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗುತ್ತೆ. ತಾಳ್ಮೆ ಹೆಚ್ಚಾದಾಗ ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಏಕಾಗ್ರತೆಯಿಂದ ಮನಸ್ಸಿಟ್ಟು ಮಾಡಿದಾಗ ಆರ್ಥಿಕವಾಗಿ ಬೆಳವಣಿಗೆ ಆಗುತ್ತೆ, ಸ್ಮರಣಶಕ್ತಿ ವೃದ್ಧಿಯಾಗುತ್ತೆ, ದೇಹದ ರೋಗಗಳು ನಷ್ಟ ಆಗ್ತವೆ, ಯಾವುದೇ ರೀತಿಯಾದ ರೋಗಗಳು ಬರುವುದಿಲ್ಲ. ನಿಮ್ಮ ದೇಹ ಪವಿತ್ರದಲ್ಲಿ ಪವಿತ್ರ ಆಗುತ್ತೆ. ನಿಮ್ಮ ದೇಹ ಯಾವಾಗ ಪವಿತ್ರ ಆಗುತ್ತೆ, ನಿಮ್ಮ ಕುಟುಂಬ ಕೂಡ ಗಟ್ಟಿಮುಟ್ಟಾಗುತ್ತೆ. ಆಗ ನಿಮ್ಮ ದೇಶ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಊರು ಚೆನ್ನಾಗಿರುತ್ತೆ, ಎಲ್ಲರೂ ಸಾತ್ವಿಕವಾಗಿ ಇರಲಿ ಎನ್ನುವಂಥದ್ದೇ ನಮ್ಮ ಹಾರೈಕೆ. ಮತ್ತೊಮ್ಮೆ ಹೇಳ್ತೀನಿ, ಈ ಮುದ್ರೆಯನ್ನು ಮಂತ್ರ ಸಹಿತ ಜಪ ಮಾಡುವುದಾದರೆ ಬೆಳಗಿನ ಜಾವ ಮಾತ್ರ ಮಾಡಬೇಕು. ಅದು ವಿಶೇಷವಾಗಿ ಸೂರ್ಯ ಉದಯಿಸುವ ಮುಂಚಿತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ಹಾಗೆ ಮಾಡುವ ಹಾಗಿಲ್ಲ. ಮುದ್ರೆಯನ್ನು ಬೇಕಾದರೆ ಎಲ್ಲಿ ಬೇಕಾದರೂ ಮಾಡಿ, ತೊಂದರೆ ಏನೂ ಇಲ್ಲ. ಒಟ್ಟಿನಲ್ಲಿ ನೀವು ನಂಬಿಕೆಯಿಂದ ಮಾಡಬೇಕು.
ಈ ಮುದ್ರೆ ಮಾಡೋ ಟೈಮಲ್ಲಿ ಅಷ್ಟೇ ನಂಬಿಕೆ ಇದ್ದರೆ ಸಾಲದು. ಪ್ರತಿ ಒಂದು ಕ್ಷಣದಲ್ಲಿ ನಿಮ್ಮಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ನನಗೆ ಆಗುತ್ತೆ ಈ ಕೆಲಸ ಅನ್ನುವಂಥದ್ದು. ಇಷ್ಟೇ ಕೆಲಸ ಅಂತಲ್ಲ, ಪ್ರತಿಯೊಂದು ಕೆಲಸ ನಿಮ್ಮಲ್ಲಿ ಆಗುತ್ತೆ. ಯಾವಾಗ ನಿಮ್ಮಲ್ಲಿ ಧೈರ್ಯ ಇದ್ದಾಗ, ನಿಮ್ಮಲ್ಲಿ ನಂಬಿಕೆ ಇದ್ದಾಗ, ನಿಮ್ಮಲ್ಲಿ ವಿಶ್ವಾಸ ಇದ್ದಾಗ, ನಿಮ್ಮಲ್ಲಿ ಪ್ರೀತಿ ಇದ್ದಾಗ, ನಿಮ್ಮಲ್ಲಿ ಅಸೂಹ್ಯ ಭಾವ ತೊಲಗಿದಾಗ, ಈ ರೀತಿ ಇದ್ದಾಗ ನಿಮ್ಮ ಎಲ್ಲ ಕೆಲಸಗಳು ವಿಘ್ನ ಇಲ್ಲದೆ ನೆರವೇರುವಂಥದ್ದು ಅಷ್ಟೇ ಸತ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಈ ರೀತಿಯಾದ ಉತ್ತಮ ಮುದ್ರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಮತ್ತಷ್ಟು ಸುಖ, ಶಾಂತಿ, ನೆಮ್ಮದಿಗೆ ಎಂದು ಧಕ್ಕೆ ಬಾರದೇ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.